ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ದುರುಪಯೋಗ ಆಗಿದೆ ಎಂದು ಬಿಜೆಪಿಯವರು ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ರು. ನಾಗೇಂದ್ರ ಅವರು ಜಾಮೀನಿನಿಂದ ಹೊರಬಂದಿದ್ದಾರೆ. ಉಪಚುನಾವಣೆ ಮುಗಿದ ನಂತರ ಅವರಿಗೆ ಸಚಿವ ಸ್ಥಾನ ಕೊಡುವೆ. ಕಳೆದ ವರ್ಷ ನವೆಂಬರ್ 12ರಂದು ಮೈಸೂರಿನ ಎಚ್ಡಿ ಕೋಟೆಯ ಸಮಾರಂಭವೊಂದರಲ್ಲಿ ಸ್ವತಃ ಮುಖ್ಯಮಂತ್ರಿಯೇ ಬಹಿರಂಗವಾಗಿ ನೀಡಿದ್ದ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಈ ವಾಗ್ದಾನವನ್ನ ನೀಡಿ 3 ತಿಂಗಳಾಯಿತು. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವೂ ಸಿಕ್ಕಿಲ್ಲ. ಜಿಲ್ಲೆಯ ಶಾಸಕರೊಬ್ಬರು ಮಂತ್ರಿಮಂಡಲ ಸೇರುವ ನಿರೀಕ್ಷೆಯೂ ಈಡೇರಲಿಲ್ಲ. ಸಚಿವ ಜಮೀರ್ ಅಹಮದ್ ಅವರಿಗೆ ಬಳ್ಳಾರಿ ಜಿಲ್ಲೆಯ ಹೆಚ್ಚುವರಿ ಉಸ್ತುವಾರಿಗೂ ಮುಕ್ತಿ ಸಿಕ್ಕಿಲ್ಲ. ಕಾಂಗ್ರೆಸ್ ಒಳಗಿನ ಒಳಜಗಳ, ಮುಖ್ಯಮಂತ್ರಿ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತ ಚರ್ಚೆಯೂ ಸೇರಿದಂತೆ ಹಲವು ಪ್ರಕ್ಷುಬ್ಧ ಪರಿಸ್ಥಿತಿಯ ಕಾರಣದಿಂದಾಗಿ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ದೊರೆಯುವುದು ವಿಳಂಬವಾಗುತ್ತಲೇ ಇದೆ ಎಂದು ಪಕ್ಷದ ನಾಯಕರು ತಿಳಿಸಿದ್ದಾರೆ. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವುದಾಗಿ ಮುಖ್ಯಮಂತ್ರಿ ವಾಗ್ದಾನ ಕೊಟ್ಟಿರಬಹುದು. ಆದರೆ ಅವರನ್ನ ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಲು ಸಮಯ, ಸಂದರ್ಭಗಳು ಈವರೆಗೆ ಕೂಡಿ ಬಂದಿಲ್ಲ ಎನ್ನುತ್ತಿವೆ ಕಾಂಗ್ರೆಸ್ ಮೂಲಗಳು. ಸಚಿವ ಸ್ಥಾನಕ್ಕೆ ಪೈಪೋಟಿ. ಉಪಚುನಾವಣೆ ಬಳಿಕ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿತ್ತು. ಆದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮನಸ್ಸಿಗೆದ್ದ ಸಿಪಿ ಯೋಗೇಶ್ವರ್ ಏಕಾಏಕಿ ಸಚಿವ ಸ್ಥಾನ ರೇಸ್ಗೆ ಸೇರ್ಪಡೆಯಾದರು. ಇದು ನಾಗೇಂದ್ರ ಅವರಿಗೆ ಅಡ್ಡಿಯಾಯಿತು. ಈ ಮಧ್ಯೆ ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆಯ ಚರ್ಚೆ ಮುಂದೆ ಬಂದಿದೆ. 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾಗ್ತಾರೆ. ಆಗ ಒಟ್ಟಿಗೆ ಎಲ್ಲವನ್ನ ಮಾಡೋಣ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೇನಾದ್ರೂ ಆದರೆ ನಾಗೇಂದ್ರ ಅವರಿಗೆ ವರ್ಷಾಂತ್ಯದವರೆಗೆ ಮಂತ್ರಿ ಯೋಗವಿಲ್ಲ ಅಂತಾರೆ ಕೆಲವರು. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ಸ್ಥಾನ ಕಳೆದುಕೊಂಡು ಜೈಲು ಸೇರಿ ಬಿಡುಗಡೆಯಾಗಿ ಬಂದ ಬಳಿಕ ನಾಗೇಂದ್ರ ಬಳ್ಳಾರಿಗೆ ಬಂದಿದ್ದು ಒಂದೇ ಒಂದು ಬಾರಿ. ವಾಲ್ಮೀಕಿ ಜಯಂತಿಯಂದು ಬಳ್ಳಾರಿಗೆ ಬಂದಿದ್ದ ಅವರು ನಾನೇನು ತಪ್ಪು ಮಾಡಿಲ್ಲ ಎಂದು ಸಮಾರಂಭದಲ್ಲಿ ಕಣ್ಣೀರಿಟ್ಟಿದ್ರು. ಅದಾದ ಬಳಿಕ ಅವರು ಕ್ಷೇತ್ರಕ್ಕೆ ಬಂದಿಲ್ಲ. ಇದು ಜನಸಾಮಾನ್ಯರಲ್ಲಿ ಹಲವು ರೀತಿಯ ಚರ್ಚೆಗಳಿಗೆ ಕಾರಣವಾಗಿದೆ. ಹೌದು, ಅವರು ಕ್ಷೇತ್ರಕ್ಕೆ ಬರಬೇಕಿತ್ತು. ನಾವು ಹೇಳಿದ್ದೇವೆ, ನಿರಪರಾಧಿಯಾಗಿ ಸರ್ಕಾರದ ಭಾಗವಾಗಿ ಜನರ ಮುಂದೆ ಬರಬೇಕು ಎಂಬುದು ಅವರ ನಿರ್ಧಾರವಿದ್ದಂತಿದೆ. ಅವರು ಕ್ಷೇತ್ರಕ್ಕೆ ಬಂದಿಲ್ಲ ಅಂದರೆ ಕ್ಷೇತ್ರದ ಕೆಲಸ ಮಾಡುತ್ತಿಲ್ಲ ಎಂದಲ್ಲ. ತೆರೆಮರೆಯಲ್ಲಿ ಕೆಲವು ಕೆಲಸಗಳಾಗಿವೆ. ಸಂಗನಕಲ್ಲು ಭಾಗದ ರೈತರಿಗೆ ತುಂಗಭದ್ರಾದಿಂದ ನೀರು ಕೊಡಿಸಲು ತುರ್ತು ಕ್ರಮ ಕೈಗೊಂಡರು. ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಕೇಂದ್ರ ಅನುದಾನ ಹೆಚ್ಚುವರಿ 50 ಹಾಸಿಗೆಗಳ ಆರೋಗ್ಯ ಸೇವೆ ತರಲು ಓಡಾಡಿದ್ದಾರೆ. ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಅವರು ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ಅವರ ಆಪ್ತರು ಹೇಳ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ದುರುಪಯೋಗ ಆಗಿದೆ ಎಂದು ಬಿಜೆಪಿಯವರು ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ರು. ನಾಗೇಂದ್ರ ಅವರು ಜಾಮೀನಿನಿಂದ ಹೊರಬಂದಿದ್ದಾರೆ. ಉಪಚುನಾವಣೆ ಮುಗಿದ ನಂತರ ಅವರಿಗೆ ಸಚಿವ ಸ್ಥಾನ ಕೊಡುವೆ. ಕಳೆದ ವರ್ಷ ನವೆಂಬರ್ 12ರಂದು ಮೈಸೂರಿನ ಎಚ್ಡಿ ಕೋಟೆಯ ಸಮಾರಂಭವೊಂದರಲ್ಲಿ ಸ್ವತಃ ಮುಖ್ಯಮಂತ್ರಿಯೇ ಬಹಿರಂಗವಾಗಿ ನೀಡಿದ್ದ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಈ ವಾಗ್ದಾನವನ್ನ ನೀಡಿ 3 ತಿಂಗಳಾಯಿತು. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವೂ ಸಿಕ್ಕಿಲ್ಲ. ಜಿಲ್ಲೆಯ ಶಾಸಕರೊಬ್ಬರು ಮಂತ್ರಿಮಂಡಲ ಸೇರುವ ನಿರೀಕ್ಷೆಯೂ ಈಡೇರಲಿಲ್ಲ. ಸಚಿವ ಜಮೀರ್ ಅಹಮದ್ ಅವರಿಗೆ ಬಳ್ಳಾರಿ ಜಿಲ್ಲೆಯ ಹೆಚ್ಚುವರಿ ಉಸ್ತುವಾರಿಗೂ ಮುಕ್ತಿ ಸಿಕ್ಕಿಲ್ಲ. ಕಾಂಗ್ರೆಸ್ ಒಳಗಿನ ಒಳಜಗಳ, ಮುಖ್ಯಮಂತ್ರಿ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತ ಚರ್ಚೆಯೂ ಸೇರಿದಂತೆ ಹಲವು ಪ್ರಕ್ಷುಬ್ಧ ಪರಿಸ್ಥಿತಿಯ ಕಾರಣದಿಂದಾಗಿ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ದೊರೆಯುವುದು ವಿಳಂಬವಾಗುತ್ತಲೇ ಇದೆ ಎಂದು ಪಕ್ಷದ ನಾಯಕರು ತಿಳಿಸಿದ್ದಾರೆ. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವುದಾಗಿ ಮುಖ್ಯಮಂತ್ರಿ ವಾಗ್ದಾನ ಕೊಟ್ಟಿರಬಹುದು. ಆದರೆ ಅವರನ್ನ ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಲು ಸಮಯ, ಸಂದರ್ಭಗಳು ಈವರೆಗೆ ಕೂಡಿ ಬಂದಿಲ್ಲ ಎನ್ನುತ್ತಿವೆ ಕಾಂಗ್ರೆಸ್ ಮೂಲಗಳು. ಸಚಿವ ಸ್ಥಾನಕ್ಕೆ ಪೈಪೋಟಿ. ಉಪಚುನಾವಣೆ ಬಳಿಕ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿತ್ತು. ಆದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮನಸ್ಸಿಗೆದ್ದ ಸಿಪಿ ಯೋಗೇಶ್ವರ್ ಏಕಾಏಕಿ ಸಚಿವ ಸ್ಥಾನ ರೇಸ್ಗೆ ಸೇರ್ಪಡೆಯಾದರು. ಇದು ನಾಗೇಂದ್ರ ಅವರಿಗೆ ಅಡ್ಡಿಯಾಯಿತು. ಈ ಮಧ್ಯೆ ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆಯ ಚರ್ಚೆ ಮುಂದೆ ಬಂದಿದೆ. 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾಗ್ತಾರೆ. ಆಗ ಒಟ್ಟಿಗೆ ಎಲ್ಲವನ್ನ ಮಾಡೋಣ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೇನಾದ್ರೂ ಆದರೆ ನಾಗೇಂದ್ರ ಅವರಿಗೆ ವರ್ಷಾಂತ್ಯದವರೆಗೆ ಮಂತ್ರಿ ಯೋಗವಿಲ್ಲ ಅಂತಾರೆ ಕೆಲವರು. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ಸ್ಥಾನ ಕಳೆದುಕೊಂಡು ಜೈಲು ಸೇರಿ ಬಿಡುಗಡೆಯಾಗಿ ಬಂದ ಬಳಿಕ ನಾಗೇಂದ್ರ ಬಳ್ಳಾರಿಗೆ ಬಂದಿದ್ದು ಒಂದೇ ಒಂದು ಬಾರಿ. ವಾಲ್ಮೀಕಿ ಜಯಂತಿಯಂದು ಬಳ್ಳಾರಿಗೆ ಬಂದಿದ್ದ ಅವರು ನಾನೇನು ತಪ್ಪು ಮಾಡಿಲ್ಲ ಎಂದು ಸಮಾರಂಭದಲ್ಲಿ ಕಣ್ಣೀರಿಟ್ಟಿದ್ರು. ಅದಾದ ಬಳಿಕ ಅವರು ಕ್ಷೇತ್ರಕ್ಕೆ ಬಂದಿಲ್ಲ. ಇದು ಜನಸಾಮಾನ್ಯರಲ್ಲಿ ಹಲವು ರೀತಿಯ ಚರ್ಚೆಗಳಿಗೆ ಕಾರಣವಾಗಿದೆ. ಹೌದು, ಅವರು ಕ್ಷೇತ್ರಕ್ಕೆ ಬರಬೇಕಿತ್ತು. ನಾವು ಹೇಳಿದ್ದೇವೆ, ನಿರಪರಾಧಿಯಾಗಿ ಸರ್ಕಾರದ ಭಾಗವಾಗಿ ಜನರ ಮುಂದೆ ಬರಬೇಕು ಎಂಬುದು ಅವರ ನಿರ್ಧಾರವಿದ್ದಂತಿದೆ. ಅವರು ಕ್ಷೇತ್ರಕ್ಕೆ ಬಂದಿಲ್ಲ ಅಂದರೆ ಕ್ಷೇತ್ರದ ಕೆಲಸ ಮಾಡುತ್ತಿಲ್ಲ ಎಂದಲ್ಲ. ತೆರೆಮರೆಯಲ್ಲಿ ಕೆಲವು ಕೆಲಸಗಳಾಗಿವೆ. ಸಂಗನಕಲ್ಲು ಭಾಗದ ರೈತರಿಗೆ ತುಂಗಭದ್ರಾದಿಂದ ನೀರು ಕೊಡಿಸಲು ತುರ್ತು ಕ್ರಮ ಕೈಗೊಂಡರು. ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಕೇಂದ್ರ ಅನುದಾನ ಹೆಚ್ಚುವರಿ 50 ಹಾಸಿಗೆಗಳ ಆರೋಗ್ಯ ಸೇವೆ ತರಲು ಓಡಾಡಿದ್ದಾರೆ. ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಅವರು ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ಅವರ ಆಪ್ತರು ಹೇಳ್ತಾರೆ.